ಪವಿತ್ರ ರಹಸ್ಯ ಟೈಟಲ್ ಕುತೂಹಲ ಮೂಡ್ತಾ ಇದೆ. ಏನದು ರಹಸ್ಯ ಅಂತ ನೀವೆಲ್ಲರೂ ಕೂಡ ಕಾಯ್ಕೊಂಡಿದ್ದೀರಿ. ಇದು ಪವಿತ್ರ ಗೌಡ ಕುರಿತಾದಂತಹ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ಹೊತ್ತು ಪವರ್ ಟಿವಿ ನಿಮ್ಮ ಮುಂದೆ ಬರ್ತಾ ಇದೆ. ಬೇರೆ ಎಲ್ಲೂ ಇಲ್ಲದಂತಹ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಪವರ್ ಟಿವಿಯಲ್ಲಿ. ಪವರ್ ಟಿವಿಯಲ್ಲಿ ದರ್ಶನ್ ಪವಿತ್ರ ಕುರಿತ ಮೆಗಾ ಸುದ್ದಿ ಸ್ಫೋಟ. ಪವರ್ನಲ್ಲಿ ಬೇರೆಲ್ಲೂ ಇಲ್ಲದ ಸೂಪರ್ ಎಕ್ಸ್ಕ್ಲೂಸಿವ್. ನಟ ದರ್ಶನ್ ಪವಿತ್ರ ಬೇಲ್ ಬೆನ್ನಲ್ಲೇ ಈಗ ಮೆಗಾ ಸುದ್ದಿ ಸ್ಫೋಟಗೊಳ್ತಾ ಇದೆ ಪವರ್ ಟಿವಿಯಲ್ಲಿ. ನಿಮ್ಮ ಪವರ್ ಟಿವಿಯಲ್ಲಿ ಪವಿತ್ರ ರಹಸ್ಯ ರಿವೀಲ್. ಪವರ್ ಸ್ಟುಡಿಯೋದಲ್ಲಿ ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಉಪಸ್ಥಿತರಿದ್ದಾರೆ. ಪವಿತ್ರ ಗೌಡ ಅವರ ಜೊತೆಗೆ ಲವ್, ಮದುವೆ, ಆ ಬಳಿಕ ಡಿವೋರ್ಸ್. ಈಗ ಪವಿತ್ರ ಗೌಡ ಜೈಲು ಬೇಲು ಅಂತಿದ್ದಾರೆ. ಸಂಜಯ್ ಸಿಂಗ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಆಮೇಲೆ ಬೇಲ್ ಮೇಲೆ ನಾಳೆ ಪವಿತ್ರ ಗೌಡ ಅವರು ಜೈಲಿಂದ ರಿಲೀಸ್ ಬೇರೆ ಆಗ್ತಾ ಇದ್ದಾರೆ. ಅವರನ್ನ ನೋಡೋದಕ್ಕೆ ಅವರ ಮಾಜಿ ಪತಿ ಏನಾದರೂ ಹೋಗ್ತಾರಾ ಇಲ್ವಾ? ಪ್ರಶ್ನೆ ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಆ ಪ್ರಶ್ನೆ ಕೇವಲ ನಮ್ಮ ಮಾತ್ರ ಅಲ್ಲ, ನಿಮ್ಮೆಲ್ಲರಲ್ಲೂ ಕೂಡ ಇದೆ. ಈ ಕುರಿತಾದಂತಹ ಬೇರೆಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ, ಎಕ್ಸ್ಕ್ಲೂಸಿವ್ ಗೆಸ್ಟ್ ನಮ್ಮ ಪವರ್ ಟಿವಿಯ ಸ್ಟುಡಿಯೋದಲ್ಲಿದ್ದಾರೆ. ಟೈಟಲ್ ಹೇಳಿದಂತೆ ಪವಿತ್ರ ರಹಸ್ಯ. ಏನು ನಡೆದು ಬಂದಂತಹ ಹಾದಿ? ಈಗ ಒಂದು ಕೊಲೆ ಕೇಸಲ್ಲಿ ಜೈಲು ಅಂತಿದ್ರು, ಈಗ ಬೇಲ್ ಆಗಿದೆ. ಬೇಲ್ ಸಿಕ್ಕಿ 4 ದಿನ ಆಯಿತು, ಆದರೆ ರಜೆಯ ಕಾರಣ ಹೊರಗೆ ಬಂದಿಲ್ಲ. ನಾಳೆ ಹೊರಗೆ ಬರ್ತಾರೆ. ನಾಳೆ ಏನಾದರೂ ಜೈಲಿಂದ ರಿಲೀಸ್ ಆಗ್ತಿದಾರಲ್ಲ ಪವಿತ್ರ ಅವರು, ನೋಡೋದಕ್ಕೆ ಹೋಗ್ತಾರಾ ಅಂತ ಸಂಜಯ್ ಸಿಂಗ್ ಅವರು. ಸೊ ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಂಜಯ್ ಸಿಂಗ್ ಮತ್ತು ಅವರ ಮಾಜಿ ಪತ್ನಿ ಪವಿತ್ರ ಗೌಡ ಅವರು ಬಹಳ ಅನ್ಯೋನ್ಯವಾಗಿದ್ರು, ಲವ್ ಮಾಡಿದ್ರು, ತದನಂತರ ಮದುವೆ ಆದರು. ಆದರೆ ಕಾರಣಾಂತರಗಳಿಂದ ಡಿವೋರ್ಸ್ ಆಯಿತು. ಕಟ್ ಮಾಡಿದ್ರೆ ಈಗ ಪವಿತ್ರ ಗೌಡ ಅವರು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂತು. ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ಆದ ನಂತರವೇ ಸಂಜಯ್ ಸಿಂಗ್ ಅವರ ಕಹಾನಿ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಪವಿತ್ರ ಗೌಡ ಅವರಿಗೆ ಮದುವೆ ಆಗಿತ್ತು, ಲವ್ ಆಗಿತ್ತು, ಮಗಳಿದ್ಲು, ಡಿವೋರ್ಸ್ ಆಯಿತು. ಯಾಕೆ ಡಿವೋರ್ಸ್ ಆಯಿತು? ಮೇಲ್ಮೇಲಿನ ಸ್ಟೋರಿ ಅಷ್ಟೇ ನಿಮಗೆ ಗೊತ್ತಿದೆ. ಅಡ್ಜಸ್ಟ್ ಆಗಲಿಲ್ಲ ಅಥವಾ ಬೇರೆ ಯಾವುದೋ ಕಾರಣಾಂತರಗಳಿಂದ ಡಿವೋರ್ಸ್ ಆಯಿತು ಅಂಥೇಳಿ. ಹೇಗಿದ್ರು ಆಗ ಸಂಜಯ್ ಸಿಂಗ್ ಅವರ ಜೊತೆಗೆ ಪವಿತ್ರ ಗೌಡರು? ಹೇಗೆ ಎಲ್ಲ ಕುರಿತಾದಂತಹ ನಮ್ಮ ಪವರ್ ಟಿವಿಯ ಸ್ಟುಡಿಯೋದಲ್ಲಿ ಗೆಸ್ಟ್ ಆಗಿದ್ದಾರೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಸಂಜಯ್ ಸಿಂಗ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಬಹಳ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ನೀವು ಮಾತಾಡಿದಿರಿ. ನೀವು ಪವಿತ್ರ ಗೌಡ ಅವರು ಲವ್ ಮಾಡಿದ್ರಿ, ಮದುವೆ ಆದ್ರಿ, ಡಿವೋರ್ಸ್ ಆಯಿತು, ಕಾರಣಾಂತರಗಳಿಂದ ಅನ್ನೋದೆಲ್ಲ ಗೊತ್ತು. ಸೊ ಈ ಮೇಲ್ನೋಟ ವಿಚಾರಗಳು ಗೊತ್ತು, ಬಟ್ ಕೆಲವೊಂದಿಷ್ಟು ಗೊತ್ತಿಲ್ಲದೆ ಇರೋ ವಿಚಾರಗಳಿರುತ್ತೆ. ಸೊ ಅದನ್ನು ನಾನು ನಿಮ್ಮ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಂಜಯ್ ಸಿಂಗ್ ಅವರು ಮೂಲತಃ UP ಅವರು. ಸಂಜಯ್ ಸಿಂಗ್ ಆ್ಯಕ್ಚುಲಿ ಮೂಲತಃ ಮೈ ಪೇರೆಂಟ್ಸ್ ಆರ್ ಫ್ರಮ್ ಉತ್ತರ ಪ್ರದೇಶ್. ಬಟ್ ನಾನು ಹುಟ್ಟಿರೋದು ಬೆಳೆದಿರೋದೆಲ್ಲ ವಿಶಾಖಪಟ್ಟಣದಲ್ಲಿ. ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ವಿಶಾಖಪಟ್ಟಣ. ನಿಮ್ಮ ತಂದೆ ಕಾಂಟ್ರಾಕ್ಟರ್ ಅಲ್ಲ? ಯಾ, ಹಿ ವಾಸ್ ಅ ಕಾಂಟ್ರಾಕ್ಟರ್. ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್, HPCL, ಆ್ಯಂಡ್ ದೆನ್ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್. ಸೊ ಅವ್ರು 3 ಜಾಗ ನಮ್ಮ ಪಾಪ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಎಜುಕೇಷನ್ ಆಯಿತು. ನಾವು ವಿ ಆರ್ 3 brothers ಆ್ಯಂಡ್ ಐ ಆಮ್ ದ ಸೆಕೆಂಡ್ ಒನ್, ಆ್ಯಂಡ್ ವಿ ಆಲ್ 3 ಆರ್ ಇಂಜಿನಿಯರ್ಸ್. ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಅದಾದಮೇಲೆ ಎಜುಕೇಷನ್ ಮುಗೀತು, ಕೆಲಸ ಮಾಡಬೇಕು. ಸೊ ನಾನು ಬ್ಯಾಂಗ್ಳೂರಿಗೆ ಬಂದೆ. ಯಾವ ಇಸ್ವಿಲಿ ಸರ್? ಐ ಥಿಂಕ್ ಇಟ್ ವಾಸ್ ಇನ್ 2002. ಐ ಥಿಂಕ್ 2002 ಎಂಡ್ ಆಫ್ 2002, somewhere in 2002. ಎಷ್ಟು ವಯಸ್ಸಿತ್ತು ಸರ್ ನಿಮಗೆ ಆವಾಗ? ನಾನು ಜಾಸ್ತಿ ಇಲ್ಲ. ಐ ಥಿಂಕ್ ಐ ವಾಸ್ ಹಾರ್ಡ್ಲಿ 23 or 21 or 22, I think. Because I got, my education was very fast. And then I came to Bangalore, and I used to stay in Raghunhalli. There's a place called Raghunhalli near Konnakonda Cross. Once you cross Konnakonda Cross, there's a place called Raghunhalli. Allidde. ಅಲ್ಲಿ ಒಬ್ಬರೇ ಇದ್ರಾ ಹೇಗೆ? ಫ್ಯಾಮಿಲಿ? Friends ಗಳ ಜೊತೆ ರೂಮ್? That age is with friends only, never with family. ಅಲ್ಲಿ ಇವ್ರದ್ದು ಅಂಗಡಿ ಇತ್ತು, ಪವಿತ್ರ ಗೌಡ ಅವ್ರದ್ದು. ಅವ್ರ ಮಮ್ಮಿ ಅವ್ರದ್ದು. ಸೊ ನಾನು ಕಿರಾಣಿ ಅಂಗಡಿ. ಕಿರಾಣಿ ಅಂಗಡಿ. ಸೊ ಐ ಯೂಸ್ ಟು ಗೋ ಆ್ಯಂಡ್ ಲೈಕ್ ಬೈ ವಾಟ್ ಎವರ್ ಸ್ಟಫ್ ಯು ರಿಕ್ವೈರ್, ಆ್ಯಂಡ್ ಐ ಯೂಸ್ ಟು ಕಮ್ ಬ್ಯಾಕ್. ಅಲ್ಲಿ ನಾನು ಫಸ್ಟ್ ಟೈಮ್ ಪವಿತ್ರ ಗೌಡ ಅವ್ರನ್ನ ನೋಡಿದ್ದು.
ಓಕೆ, ಮೂಲತಃ ನೀವು ಯು ಪಿ ಆರ್ ಆಗಿದ್ಕೊಂಡು ನಾನು ಈಗ ನೋಡ್ತಾ ಇದ್ದೀನಿ, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್. Sir, I'm a very fast learner, sir. ಓ ಸೂಪರ್ ಸೂಪರ್. I'm a very fast learner. You can talk to me in multiple languages. ಓ ಫೈನ್ ಫೈನ್. Yes.